ಹ್ಮ್ ಹೇಳು ಚಿನ್ನಿ. ಈಗ ಸಡನ್ ಆಗಿ ಅಮ್ಮ ಬಂದ್ಬಿಟ್ರು, ಗಾಬ್ರಿನೇ ಆಗೋಯ್ತು ನನಗೆ ಇವಾಗ. ಯಾಕೆ? ಎದ್ದಳೆ, ಟೈಮ್ ಆಯ್ತು, ಕಾಲೇಜ್ಗೆ ಹೋಗಿವಂತೆ ಅಂತ ಅವ್ರು. ಹೇಳ್ಬೇಕಿತ್ತು ನೀನು, ಹಳ್ಳಿಯ ಲೈನಲ್ಲಿ ನಮ್ಮ ಅಂತ. ಬೆಳಗ್ಗೆ ಪರ್ಕೆ ಚಪ್ಪಲಿ ಸೇವೆ ಆಗಕ್ಕ. ಹಾಗೆಲ್ಲ ಆಯ್ತು, ನಾನು ಲೈನಲ್ಲಿ ಇದ್ದೀನಿ ಅಂದರೆ ಅಮ್ಮ ಸುಮ್ಮನಾಗ್ತಾಯಿದ್ರು. ಏನೋ ಕಷ್ಟ ಸುಖ ಇರುತ್ತೆ ಬಿಡು, ಮಾತಾಡ್ಕೊಳ್ಳಿ ಅಂತ. ಹೌದೌದು, ನಿನ್ ಮುಂದೆ ಅಷ್ಟೇ ನಮ್ಮಮ್ಮ ಹಂಗೆ. ನನಗೆ ಹೇಳ್ತಾ ಇರುತ್ತೆ, ಲಿಮಿಟ್ ಅಲ್ಲಿ ಇರ್ಬೇಕು, ಜಾಸ್ತಿ ಮಾತಾಡ್ಬೇಡ, ಫೋನ್ ಮಾಡ್ಬೇಡ, ಮೆಸೇಜ್ ಮಾಡ್ಬೇಡ ಅಂತೆಲ್ಲ. ಆದ್ರೂ ನನ್ನ ಮಾಡಲ್ಲ. ಏನಕ್ಕಂತೆ? ನಮ್ಮಮ್ಮ ಹೇಳೋದಕ್ಕಿಂತ ಜಾಸ್ತಿನೇ ಮಾಡಿದೀನಿ. ಆಯಿತು, ಏನಕ್ಕೆ ಹಂಗಂತ ಹೇಳೋದು ನಿಮ್ಮಮ್ಮ? ಮದ್ವೆಕ್ಕಿಂತ ಮುಂಚೆ ಕೈಗೊಂಡು ಬಂದ್ಬಿಡುತ್ತೆ ಅಂತ ಟೆನ್ಷನ್ ಏನೋ ಪಾಪ ಅವರಿಗೆ. ನಿನ್ನ ಮೇಲೆ ನಂಬಿಕೆ ಇಲ್ಲ, ನನ್ನ ಮೇಲೆ ನಂಬಿಕೆ ಜಾಸ್ತಿ ಅವ್ರಿಗೆ. ಎಲ್ಲದಕ್ಕೂ ನನ್ನ ಹೇಳ್ಬಿಡು. ನಾನು ಸುಮ್ಮನಿದ್ರು ನೀನು ಸುಮ್ಮನೆ ಇರಲ್ಲ, ಹೆಂಗಾರ ಮಾಡಿ ಏನೋ ಮಾಡ್ಬಿಡ್ತೀಯ, ಹಾಳು ಮಾಡ್ಬಿಡ್ತೀಯ ಹುಡುಗನ. ಹೌದಾ, ನಾನ್ ಸುಮ್ಮನೆ ಇದ್ರು ನಿನ್ನೊಳಗಡೆ ಇರೋದು ಒಂದು ಐತಲ್ಲ, ಅದು ಸುಮ್ಮನೆ ಇರಲ್ಲ. ಅದು ನೋಡಿದ ತಕ್ಷಣ ನನ್ನ ಬಾಡಿ ಫುಲ್ ವೈಬ್ರೇಟ್ ಆಗ್ಬಿಡುತ್ತೆ. ಏನ್ ಮಾಡೋಣ? ವೈಬ್ರೇಟರ್ ಹಾಕ್ಬಿಟ್ಟು ಸರಿ ಮಾಡ್ಕೋಬೇಕು. ಅದಕ್ಕೆ ಅಲ್ವಾ ಕೇಳ್ತಾ ಇರೋದು. ಯಾವಾಗ ಕೊಡ್ತೀಯ? ಇವಾಗ ಬರ್ತೀನಿ, ಇವಾಗ ಹೋ ಅಂದರೆ ನಾನು ರೆಡಿ. ಡೈರೆಕ್ಟ್ ಆಗಿ ಲೈವ್ ಪರ್ಫಾರ್ಮೆನ್ಸ್ ಎಲ್ಲ ಬೇಡ. ಬರೀ ಇದೆ, ಸುಸ್ತಾಗುತ್ತೆ ಬೆಳಗ್ಗೆ. ಮತ್ತೆ ಹೆಂಗೆ? ಯಾಕೆ ಅವತ್ತು ಒಂದ್ ದಿವಸ ಮಾಡಿ ಕಾಲೇಜ್ಗೆ ಹೋಗ್ದಂಗ ಆಗಿರ್ಲಿಲ್ವ ನಾನು? ಸುಮ್ಮನೆ ನೆನ್ಸ್ಬೇಡ, ಈಗ ಮತ್ತೆ ಬರ್ಬೇಕನ್ಸುತ್ತೆ. ಯಾಕೆ? ನೀನು ಅವೆಲ್ಲ ನೆನ್ಸಿದ್ರೆ ತಿರ್ಗಾ ಇವತ್ತು ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಬಂದು ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಿಮ್ ಜೊತೆ ಮಾತಾಡ್ತಿದ್ರೆ ಅಷ್ಟೇ ನನ್ ಕತೆ. ಕಾಲೇಜ್ ಇಲ್ಲ, ಕ್ಲಾಸ್ ಇಲ್ಲ, ಅಟೆಂಡೆನ್ಸ್ ಇರಲ್ಲ. ಏನಾಗಲ್ಲ. ನೀನೇ ಡೈಲಿ ಬೆಳಗ್ಗೆ ಫೈನಲ್ ಸಿಕ್ಕಾಗೆಲ್ಲ ಪಾಠ ಮಾಡ್ತೀರಾ? ಏನು? ಫೈನಲ್ ಇಯರ್ ಅಲ್ವಾ, ಬಿಟ್ಟಾಕು. ಹಂಗಂತ ಅಂದ್ರೆ ಹಂಗಾರೆ ನಿಂದು ಫೈನಲ್ ಇಯರ್ ಅಂತನಾ? ನಂದು ನಿನ್ಗಿಂತ 2 ಬ್ಯಾಚ್ ಸೀನಿಯರ್. ನಾನು ಹೇಳಿದ ಆ ತರದಲ್ಲ, ಬೇರೆ ತರದ್ರಲ್ಲಿ. ಏನದು ಫೈನಲ್ ಇಯರ್? ನಮ್ಮದು ಬೇರೆ ಥರ. ಅದು ಇದು ಏನದು? ಇದು ಬಿಡಿಸಿ ಹೇಳ. ಫೈನಲ್ ಇಯರ್ ಅಂದ್ರೆ ಈ ತರ ಎಲ್ಲ ಕದ್ದು ಮುಚ್ಚಿ ಮಾಡೋದು. ಇನ್ನೇನೇ ನೆಕ್ಸ್ಟ್ ಇಯರ್ ಇದ್ರು ಡೈರೆಕ್ಟ್ ಆಗಿ ಮದ್ವೆ ಆಗಿ ಮಾಡೋದು ಅಂತ. ಹಂಗೆ. ಓಕೆ. ಆದ್ರೂ ಮದ್ವೆಗಿನ ಮುಂಚೆನೆ ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಆಮೇಲೆ ಲೈವ್ ಅಲ್ಲಿ ಭಯ ಆಗಲ್ಲ ಅಲ್ವಾ? ನಿಂಗೆ ಎಕ್ಸ್ಪೀರಿಯನ್ಸೇ ಆಗಿಲ್ಲ ನೋಡು. ಯಾಕೆ? ಅದೇ ನಿಂಗೆ ಎಕ್ಸ್ಪೀರಿಯನ್ಸೇ ಇಲ್ಲ, ನಾನು ಇನ್ನೂ ಏನು ಟ್ರೈನಿಂಗೇ ಕೊಟ್ಟಿಲ್ಲ ನಿನ್ಗೆ, ಏನೋ ಥರ ಹೇಳ್ತಿದ್ಯಾ. ಹಂಗಲ್ಲ, ರೂಮ್ ಎಲ್ಲ ಡೆಕೋರ್ ಮಾಡ್ಕೊಂಡು ನಾನು ನಿನಗೆ ಹಾಲು ತಗೊಂಡು. ಯಾವ ಫಿಲಿಮ್ ನೋಡಿದೆ? ಅಲ್ಲ, ಏನಿದ್ದು ನಾನು ಅರ್ಧ ಆಪಲ್ ತಿಂದು ನಿಂಗೆ ಅರ್ಧ ತಿನ್ನಿಸಿ, ನನಗೆ ಹಾಲು ಬೇಡ ಅಂತ ಹಾಲನ್ನೆಲ್ಲ ನಿನಗೆ ಕುಡಿಸಿ, ನಾನು ಬೇರೆ ಕಡೆ ಹಾಲು ಕುಡ್ದು. ನೀನ್ ಯಾವ ಶಾರ್ಟ್ ಮೂವೀಸ್ ನೋಡಿದೆ? ನೀನ್ ಯಾವ ಶಾರ್ಟ್ ಮೂವಿ ನೋಡಿದೆ? ಸೀರೀಸ್, ವೆಬ್ ಸೀರೀಸ್. ಬರೀ ಇಂಥವ ಇಲ್ಲ ಇನ್ನ ಬೇರೆ ತರವ? ಏನು ಆ ಟೈಮ್ಗೆ ಹೆಂಗೆ ಮಾಡೋದು ಹಂಗೆ ಮಾಡೋದು.
ಮಾತಾಡೇ ಮಾತಾಡ್ಸ್ಬೇಡ, ಕಟ್ ಮಾಡು. ಯಾಕೆ? ನನಗೇನು ಹೇಳ್ದಂಗೆ ಏನೇನೋ ಮಾಡ್ತೀನಿ ನೀನು ನಿನ್ನ ಜೀವನದಲ್ಲಿ. ನಿನ್ಗೆ ಹೇಳ್ದೆ ಏನೂ ಮಾಡಲ್ಲ ಬೇಬಿ. ಮಾಡಿದ್ಯಲ್ಲ ಯಾವುದು? ಇವಾಗ. ಗೋಡೆದ? ಹ್ಮ್ ಗೋಡೆದ ಹ್ಮ್ ಎತ್ಕೊಂಡು ಹೌದು. ಯಾಕೆ ಎಂಜಾಯ್ ಮಾಡ್ತಿದ್ದೆ ಮತ್ತೆ ಕಣ್ಣು ಮುಚ್ಕೊಂಡು? ನೀನ್ ಕಣ್ ಬಿಟ್ಕೊಂಡು ನಗಾಡ್ಕೊಂಡು ಅಯ್ಯೋ ಬಿಡು ಬಿಡು ಅಂತ ಗೋಳಾಡ್ಕೊಂಡಿರ್ಬೇಕಾ? ಹಂಗೇನಾದ್ರೂ ಇದ್ರೆ ಹೇಳು, ನೆಕ್ಸ್ಟ್ ಟೈಮ್ ಏನು ಎಂಜಾಯ್ನೇ ಮಾಡಲ್ಲ. ಬೇಡ 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 ಕೋತಿ ಮರಿನ ತಕೊಂಡಂಗಿತ್ತು. ಹೌದು ಬಿಡು. ಅದನ್ನ ಮಾಡಿದ್ಕೆ ಅಲ್ವಾ ನಿನಗ್ ಸ್ಯಾಟಿಸ್ಫೈ ಆಗಿದ್ದು. ನನಗೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಚಿನ್ನಿ, ನಿನ್ಗೆ ಆಗಿದ್ರೆ ಸಾಕು. ನಿನ್ನ ಖುಷಿನೇ ನನ್ನ ಖುಷಿ. ನಿಜವಾಗ್ಲು ಮತ್ ಸಿಗು ಇವತ್ತು. ನಾನು ಹೇಳ್ತೀನಿ ಬರ್ತೀನಿ ಅಂತ. ಸರಿ ಆಯ್ತು ಬಾ. ಸ್ನಾನಕ್ಕೆ ಹೋಗ್ತೀನಿ, ವಿಡಿಯೋ ಕಾಲ್ ಮಾಡ್ತೀಯಾ? ಆಯ್ತು. ಪಕ್ಕ? ನಾನೇ ಬೆನ್ನು ಹಚ್ತೀನಿ ಬಿಡು. ಏನ್ ವಿಡಿಯೋ ಕಾಲ್ ಅಲ್ಲ? ನಿನ್ ಮುಖ ನೋಡ್ಕೊ. ಯಾಕೆ? ಡೈರೆಕ್ಟ್ ಆಗಿ ಬೆನ್ನು ಉಜ್ಜು ಅಂದ್ರೆ ಜೊತೆಲೆ ಸ್ನಾನ ಮಾಡಕ್ ಬರ್ತೀಯ, ಇನ್ನ ಅದು ವಿಡಿಯೋ ಕಾಲ್ ಬೆನ್ನು ಉಜ್ತೀಯ. ಇದನ್ನ ನಂಬೇಕಾ? ಅದು ಸರಿ, ಅವತ್ತು ಸ್ನಾನ ಮಾಡ್ಬಾ ಅಂತಂದ್ರೆ ನೀನ್ ಯಾಕೆ ಬಟ್ಟೆ ಎಲ್ಲ ಬಿಜಾಕ್ ಬಂದೆ ನನ್ ಜೊತೆ? ನೀನ್ ನೋಡ್ಲಿ ಅಂತ. ನೀನ್ ಡೈಲಿ ನೋಡಿರಲ್ವಾ? ಇಬ್ರು ಒಟ್ಟಿಗೆ ಸ್ನಾನ ಮಾಡಿ ಚೆನ್ನಾಗಿರುತ್ತೆ ಅಂತ. ಆದ್ರೂ ಇವೆಲ್ಲ ಎಕ್ಸ್ಪೀರಿಯನ್ಸ್ ಮರೆಯಕ್ಕೆ ಆಗಲ್ಲ. ಮರಿಬಾರ್ದು ಅಂತಾನೆ ಕೊಡ್ತಾ ಇರೋದು ಎಕ್ಸ್ಪೀರಿಯನ್ಸ್. ಯಾಕೆ ನಾಳೆ ದಿವಸ ಮದ್ವೆ ಆದ್ಮೇಲೆ ನಮ್ಮ ಮಕ್ಳಿಗೆ ಹೇಳಕ್ಕ? ಅಲ್ಲ, ಮತ್ತೆ ಸುಮ್ಮನೆ ಕಣ್ಣಲ್ಲಿ ಸಿಗ್ನಲ್ ಕೊಡ್ತಿದ್ದಂಗೆ ಬರಲಿ ಅಂತ. ಅಯ್ಯಯ್ಯೋ, ಅವಳಿ ಜವಳಿನ ಅಲ್ಲ ಬೇಬಿ. ಈಗ ನನಗೆ ಫುಲ್ಲು ಅನ್ಸ್ಟೇಬಲ್ ಮೀನ್ಸ್ ಕಂಟ್ರೋಲ್ ಕಳ್ಕೊಂಡಿರ್ತೀನಿ ಅನ್ಕೋ. ಅವಾಗ ಎಲ್ಲ ಫ್ಯಾಮಿಲಿ ಎಲ್ಲ ಕುಂತ್ಕೊಂಡಿರ್ತಾರೆ ಅನ್ಕೋ. ಅವಾಗ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದ್ದಾಗ ಜಸ್ಟ್ ಕಣ್ಣಲ್ಲಿ ಹಿಂಗಂದ್ರೆ ನೀನು ಅರ್ಥ ಮಾಡ್ಕೊಂಡು ಬರ್ತೀಯ ಅಂತ. ನಿನಗೆ ಯಾವ್ದು ಅವಳಿ ಜವಳಿ ಬೇಕು, ತ್ರಿಬಲ್ ಬೇಕು, ಆಮೇಲೆ ನೋಡೋಣ. ಫಸ್ಟು ಬಟ್ ನಂದು ನಿಂದು ಫಸ್ಟ್ ನೈಟ್ ಅಲ್ಲಿ ಮಲ್ಕೊಳ್ಳೆ ಬರ್ತಿದ್ದೀನಿ. ನೈಟ್ ಇಂದ ಮಾರ್ನಿಂಗ್ ವರ್ಗು ಎದ್ದಿರ್ಬೇಕು. ಆದ್ರೆ ನಂಗೊಂದು ಖುಷಿ ಏನು ಗೊತ್ತಾ? ಏನು? ರಬ್ಬರ್ ಇಲ್ದಂಗೆ ಫಸ್ಟ್ ನೈಟ್ ಆಗುತ್ತಲ್ಲ, ಅದೇ ಖುಷಿ. ಹಂಗ? ನಾನಿಲ್ಲಪ್ಪ, ಅದು ತಂದ್ರೇನೆ ಬಿಡೋದು. ಆಮೇಲೆ ನೋಡೋಣ. ಹಿಂಗೆಲ್ಲ ಮಾಡಿದ್ರೆ ಬೇಡ ಬೇಡ, ಹೋಗು. ಆಯ್ತು ಬಿಡು, ಬೇಡ ಬಿಡು. ಸರಿ ಆಯ್ತು, ಇವಾಗ ವಿಡಿಯೋ ಕಾಲ್ ಮಾಡು, ಕಾಲೇಜಿಗೆ ಟೈಮ್ ಆಗುತ್ತೆ. ಸರಿ, ಹೋಗಿ ಸ್ನಾನ ಮಾಡ್ತೀನಿ. ಮಾಡು. ಎಲ್ಲೆಲ್ಲಿ ಕೊಳೆ ಆಗಿದೆ ನೋಡಿ ಹೇಳ್ತೀನಿ, ನೀಟಾಗಿ ವಾಶ್ ಮಾಡಿ. ಎಲ್ಲೆಲ್ಲಿ ಕೊಳೆ ಆಗಿದೆ ಹೇಳ್ತೀನಿ, ನೀಟಾಗಿ ವಾಶ್ ಮಾಡಿ. ಸರಿ ಆಯ್ತು, ವಿಡಿಯೋ ಕಾಲ್. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.